ಅಭಿಮಾನಿಗಳ ಸಂಘ ಕಟ್ಟಿಕೊಂಡು ಅಭಿಮಾನಿಗಳಂತ ಹೇಳಿ ಎಲ್ಲರೂ ಯಾರ್ಯಾರು ಇವಾಗ ಆಲ್ರೆಡಿ ಎಷ್ಟು ಜನ ನಿಮ್ಮ ಫೋಟೋಗಳು ಹಾಕಿ ಡಬ್ ಮ್ಯಾಶ್ ಅಲ್ಲಿ ಡೈಲಾಗ್ ಕಳಿಸಿದ್ದೀರಾ, ಹೆಬ್ಬುಲಿ ಅಂದ್ಬಿಟ್ಟು ಅದಕ್ಕೆ ಹೇರ್ ಸ್ಟೈಲ್ ಕಳಿಸಿದ್ದೀರಾ, ಈಗ ಕಟ್ಔಟ್ಸ್ ಫೋಟೋಗಳು ಕಳಿಸಿದ್ದೀರಾ, ಕಾರ್ ಮೇಲೆ ಸ್ಟಿಕ್ಕರ್ ಅಂಟಿಸ್ಕೊಂಡಿದ್ದೀರಾ, ಬೈಕ್ ಮೇಲೆ ಹಾಕೊಂಡಿದ್ದೀರಾ. ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ಬಿಕಾಸ್ ಆ ಪ್ರೀತಿಗಾಗ್ಲಿ ನೀವು ತೋರಿಸಿರುವಂತ ಒಂದು ಆಭಾರವಾದಂಥ ಒಂದು ಗೌರವ ಅದಕ್ಕೆ ರಿಟರ್ನ್ ಮಾಡೋಕ್ಕೆ ನನಗೆ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅಂಡ್ ಪರಸ್ಪರವಾಗಿ ಎಷ್ಟೋ ಸತಿ ಎದುರುಗಡೆ ಸಿಕ್ಕಿದ್ರು ಮಾತಾಡೋಕ್ಕಾಗಿರಲ್ಲ, ಕೆಲಸಗಳಿರ್ತವೆ, ಇದು ಏನೋ ಟೆನ್ಷನ್ಸ್ ಇರ್ತವೆ, ಏನೋ ಒಂದಿರುತ್ತೆ. ಬಟ್ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಯು ಟುಡೇ ದಟ್ ನೀವು ಇದಕ್ಕೆ ಪ್ರಾಬಬ್ಲಿ 20 ವರ್ಷ ನಾನು ಚಿತ್ರರಂಗದಲ್ಲಿ ಇದ್ದು ಒದ್ದಾಡಿ ಕಷ್ಟಪಟ್ಟು ಎಲ್ಲ ಆಗಿದೆ. ಬಟ್ ಏನ್ ಸಂಪಾದಿಸಿದಿರ ನೀವು ಅಂತಕ್ಕಂಥ ನಿಮ್ಮನ್ನೇ ಸಂಪಾದಿಸಿರೋದು ನಾನು. ನೀವು ಇಷ್ಟು ತೋರಿಸ್ತಾ ಇದೀರಲ್ಲ ಪ್ರೀತಿ, ಇದೇ ನನ್ನ ಸಂಪಾದನೆ. ಇದು ಒಂದರಿಂದ ನಾನು ಹೇಳಬಲ್ಲೆ ದಟ್ ಐ ಆಮ್ ದ ರಿಚೆಸ್ಟ್ ಮ್ಯಾನ್ ಟುಡೇ ಬಿಕಾಸ್ ನಿಮ್ಮ ಪ್ರೀತಿ ನನ್ನೊಟ್ಟಿಗಿದೆ. ಸೊ ಥ್ಯಾಂಕ್ ಯು. ನಾನು ಯಾವತ್ತೂ ನೀವು ಕಟೌಟ್ ಈ ಥರ ಅಲಂಕರಿಸಿ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಕೇಳಿಲ್ಲ. ಸೊ ಇವತ್ತು ನಾನು ಕೇಳ್ಕೊತೀನಿ. ನಾನು ಸುಮಾರು ಸತಿ ಚಿತ್ರ ರಿಲೀಸ್ ಆದಾಗ ಎಷ್ಟೋ ಸತಿ ಹೋಗ್ಬಿಟ್ಟು ಯಾರ್ಯಾರು ಹಾಲಾಭಿಷೇಕ ಮಾಡೋದು ಅದೆಲ್ಲ ನೋಡಿದ್ದೀನಿ. ತಪ್ಪು ತಿಳ್ಕೊಂಬೇಡಿ, ನಿಜವಾಗ್ಲೂ ತಪ್ಪು ತಿಳ್ಕೊಂಬೇಡಿ. ಬಟ್ ಅದು ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ಅದೇ ಹಾಲನ್ನ ಯಾರಿಗಾನ ಕೊಡಿ. ಸತ್ಯವಾಗ್ಲೂ ಹೇಳ್ತೀನಿ ಕೇಳಿ. ತುಂಬಾ ಹೊಟ್ಟೆ ಹಸ್ಕೊಂಡು ತುಂಬಾ ಜನ ಇದ್ದಾರೆ, ಅವ್ರಿಗೆ ಕೊಡಿ. ಅದಕ್ಕೆ ಮಾಡಿ ನಾನು ಹೇಳ್ತೀನಿ. ಆಮೇಲೆ ಇನ್ನ ನಿಮಗೆ ಪ್ರೀತಿ ಇದೆಯಲ್ಲ, ಪ್ರೀತಿ ಇದ್ದಾಗ ಸಿಂಪಲ್ ಒಂದಿದೆ ವಿಷಯ. ಒಂದು ಟಿಕೆಟ್ ತಗೊಂಡು ಒಳಗಡೆ ಹೋಗಿ ಅದಕ್ಕಿಂತ ದೊಡ್ಡ ಪ್ರೀತಿ ನೀವು ತೋರ್ಸಕ್ ಸಾಧ್ಯನೇ ಇಲ್ಲ ಏನು. ಲಾಸ್ಟ್ ಟೈಮ್ ಕೂಡ ಒಬ್ರು ಕಟೌಟಿಗೆ ಹಾರ ಕಟ್ಟಕ್ಕೆ ಹೋಗಿ ಎಲ್ಲಿಂದನೋ ಬಿದ್ರು, ಪ್ರಾಣ ಕಳ್ಕೊಂಡ್ರು. ಇನ್ನೊಬ್ರೇನೋ ಮಾಡಕ್ ಹೋದ್ರೆ ಇದು ಯಾವುದು ನಮಗೆ ಖುಷಿ ಕೊಡಲ್ಲ, ತುಂಬಾ ನೋವು ಕೊಡುತ್ತೆ. ಯಾಕಂದ್ರೆ ನಿಮ್ಮ ಫ್ಯಾಮಿಲಿಗೆ ನೀವೇ ಇರೋದು, ನಿಮ್ಮನ್ನು ಬಿಟ್ರೆ ಬೇರೆ ಯಾರು ಇರಲ್ಲ, ತಿಳ್ಕೊಳ್ಳಿ. ಅಂಡ್ ಬೇಡಿ, ಪ್ರೀತಿ ತೋರಿಸಿ ಸಾಕು. ಪ್ರೀತಿಯಲ್ಲಿ ಇಷ್ಟ, ಅದು ಒಂದೇ ನನಗೆ ಬೇಕಾಗಿರೋದು, ಬೇರೆ ಏನು ಬೇಡ. ನನಗೆ ಯಾರು ಒಂದು ರ್ಯಾಲಿ ಮಾಡಿಲ್ಲ ಅಂದ ತಕ್ಷಣ ನೀವು ನನ್ನ ಪ್ರೀತಿಸಿಲ್ಲ ಅಂತ ಅರ್ಥ ಅಲ್ಲ ಅಂತ, ಅಥವಾ ಕಟೌಟಿಗೆ ಒಂದು ಹಾರನೂ ಹಾಕಿಲ್ಲ ಅಂತ ತಕ್ಷಣ ನೀವೆಲ್ಲ ಪ್ರೀತಿ ಮಾಡಲ್ಲ ಅಂತ ಅರ್ಥ ಅಲ್ಲ. ಆ ಥರ ಅಲ್ಲ ನಾನು. ಜಸ್ಟ್ ಗೋ, ಸಿನಿಮಾ ನೋಡಿ, ಪ್ರೀತಿಯಿಂದ ಹೋಗಿ. ಚೆನ್ನಾಗಿದೆ ಅಂದ್ರೆ ಇನ್ನೊಂದ್ಸತಿ ನೋಡಿ, ಇನ್ಯಾರಿಗಾನ ಹೇಳಿ ಸಿನಿಮಾ ನೋಡಿ ಹೋಗಿ ಅಂತ. ಅದಕ್ಕಿಂತ ದೊಡ್ಡದು ಯಾವುದು ಬೇಕಾಗಿಲ್ಲ ನನಗೆ. ಬಟ್ ಇವತ್ತವರೆಗೂ ಹೆಜ್ಜೆ ಹೆಜ್ಜೆಗೂ ನೀವು ಏನು ನನ್ನೊಟ್ಟಿಗೆ ಬಂದಿದ್ದೀರಾ, ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅದನ್ನ ಬಿಟ್ಟು ನನ್ನ ಹತ್ರ ಕೊಡೋದಕ್ಕೆ ಏನೂ ಇಲ್ಲ. ಮ್ಯಾಕ್ಸಿಮಮ್ ಈ ಚಾನೆಲ್ ಅಲ್ಲಿ ಕೂತ್ಕೊಂಡು ಯಾವತ್ತೋ ಪರಸ್ಪರವಾಗಿ ನಿಮಗೆ ಸಿಗಕ್ಕೆ ಅವಕಾಶ ಸಿಗದಾಗ ಪರ್ಸನಲ್ ಆಗಿ ನಿಮಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಸಿಕ್ಕಿರೋ ಒಂದು ಪುಟ್ಟ ಜೀವನದಲ್ಲಿ ತುಂಬಾ ದೊಡ್ಡ ಹೆಸರು